ಯಜಮಾನ್ ಕೈ ತೆಗಿ ಮೇಡಮ್ ಅದು ಭಾಳ ವರ್ಷ ಆಯ್ತು ಮೇಡಮ್ ಹೇಳ್ತಾ ಇದ್ದೀವಿ. ಅದು ನಮ್ಮ ಮನೆ ನೋಡ್ಸು ಮೇಡಮ್, ಅದು ಇದೇ ನಮ್ಮ ಮನೆ, ಅದು ಇದೇ ಥರ ದರಿ ನೋಡ್ಸು ಮೇಡಮ್. 3 ಮನೆ ಉಂಟು ನೋಡ್ರಿ ಮೇಡಮ್ ಅಲ್ಲಿ. ಯಾಕಂದ್ರೆ ಏನೂ ಇಲ್ಲ, ಮರಗಳು ಹಾಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಸರಿಯಾಗಿ ಹೋಗಿ ಆ ಮರ ಎಕ್ಕದಮ್ ಬಿತ್ತು ಅಂತ ಹೇಳ್ಬಿಟ್ರೆ ಇಲ್ಲ ಮಾಡಲ್ಲ ಅವರು ಮರ ಯಾವ ಕಾರಣಕ್ಕೂ ಮರ ಕಟ್ಟಿ ಅವರು ಮಾಡಲ್ಲ ಬಿಡ್ರಿ. ಆ ಕಡೆ ಜನ ಅವ್ರು ಕೇಳಿದ ಮಾತು ಕೇಳಲ್ಲ ಅವ್ರು. ಆ ಕಡೆ ಎಲ್ಲೆಲ್ಲಿ ಹೊರಗಡೆ ಸಾಮಾನೆಲ್ಲ ತರೋದು, ವೇಟ್ ಹಾಕೋದು, ಅದು ಮಳೆ ಬೀಸದ ತಕ್ಷಣ ಕಂಪ್ಲೇಂಟ್ ಮಾಡೋದು. ಯಾವ ರೀತಿ ಪರಿಹಾರ ಕೊಟ್ಟರೆ ನೀವೇ ಅಂತ ಸಾರ್ವಜನಿಕರಿಗೆ ನಾವು ಇಷ್ಟೆಲ್ಲ ಜನ ನಿಂತಿದ್ದೀವಿ, ಎಲ್ಲರಿಗೂ ಗೊತ್ತಿರ್ಬೇಕು ಮೇಡಮ್. ಯಾಕೆ ರೋಡು ಸರಿ ಇಲ್ಲ ಮೇಡಮ್, ರೋಡು ಎಷ್ಟು ಸಲ ಬೇಕು ಹೊಂಡ ಮಾಡಿ ಬಹಳ ಜನರಿಗೆ ಈ ಥರ ಅನಾಹುತ ಆಗಿದ್ರಿಂದ ಹೆದರಿಕೆ ಹುಟ್ಟೋಗ್ಬಿಟ್ಟಿದೆ. ಫಸ್ಟ್ ನಿಮ್ಮಂತವ್ರು ಬರ್ತಾರೆ, ಸರ್ವೆ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಕಡೆಗೆ ಯಾವ ವಿಷಯ ಏನಾಯ್ತಂತೂ ನಾಪತ್ತೆ ಆಗ್ಬಿಡ್ತದೆ. ಹಾಗಾಗಬಾರ್ದು, ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮ AC ಮೇಡಮ್ ಬಂದರು, ಎಲ್ಲರೂ ಬಂದರು, ಚೆನ್ನಾಗೆಲ್ಲ ವರ್ಕ್ ಮಾಡಿದ್ರು, ತಿಳಿಸಿದ್ರು, ನಮಗೆ ಸಾರ್ವಜನಿಕರಿಗೂ ತಿಳುವಳಿಕೆ ಕೊಟ್ಟರು ಅಂತ ಹೇಳುವುದನ್ನು ಎಲ್ಲರಿಗೂ ಮನವರಿಕೆ ಆಗ್ಬೇಕು. ಆವಾಗ ಎಲ್ಲರಿಗೂ ಸಮಾಧಾನ ಆಗ್ತದೆ ಮೇಡಮ್. ಇಲ್ಲಿ ಬರ್ತಾರೆ, ಪಾಪ ಅವ್ರಿಗೆ ತಿಳುವಳಿಕೆ ಇಲ್ಲ, ಇವ್ರಿಗೇನು ಗೊತ್ತಿಲ್ಲ ಹೇಳ್ತಾರೆ, ಸುಮ್ಮನೆ ಹೋಗ್ಬಿಡ್ತಾರೆ. ಇಲ್ಲಿ ಯಾವ ಸಮಸ್ಯೆನೇ ಇಲ್ಲ, ನಮ್ಗೆ ಯಾವ ಸಮಸ್ಯೆನೇ ಇಲ್ಲ. ನಮ್ಗೆ ಒಂದು ದಯಮಾಡಿ, ಯಾಕಂದರೆ ಸ್ಲಮ್ ಬೋರ್ಡು ಇಲ್ಲಿ ಸ್ಲಮ್ ಇದು ನಮ್ಗೆ ಘೋಷಣೆ ಆಗಿದೆ. ನಮ್ಮದು ಏರಿಯಾ ಆಲ್ರೆಡಿ 649 ಮನೆಗಳು ಸೆಂಕ್ಷನ್ ಆದ ಸಂದರ್ಭದಲ್ಲಿ ಈಗ ಆ ಮನೆಗಳು ಸೇಫ್ಟಿ ಇರಬೇಕಂತಂದ್ರೆ ಅದಕ್ಕೆಲ್ಲ ತಡೆಗೋಡೆ ಎಲ್ಲ ಭದ್ರತೆ ಆಗಬೇಕಲ್ವಾ. ಹೋಗಿದ್ದಾರೆ, ನೀವು ಇವಾಗ ಮನೆಯನ್ನು ಕ್ಲಿಯರ್ ಮಾಡಿರಿ, ಮತ್ತು ಎಲ್ಲಿ ಬೇಕಾದ್ರೂ ಅಲ್ಲಿ ಉಳಿರಿ, ಇಲ್ಲೇ ಅವಕಾಶ ಇಲ್ಲ, ಪರಿಹಾರ ಏನೂ ಸಿಗೋದಿಲ್ಲ ಅಂತ. ಈಗ ಎಲ್ಲರಿಗೂ ಹಾಗೆ ಹೇಳ್ತೇ ಹೋದರೆ ಇಲ್ಲಿರೋ ಪ್ಲೇಸ್ ಒಟ್ಟು ಅಂಥದ್ದೇ. ಇವತ್ತು ಅವ್ರಿಗೆ ಬಿದ್ದಿರೋದು ಯಾರ ವ್ಯವಸ್ಥೆ ಮಾಡ್ಬೋದು. ಹಂಗೆ ನಗರಸಭೆ ಮೇಲೆ ಎಲ್ಲ ಹಾಕಿದ್ರೆ ಆಗಂಗಿಲ್ಲ. ಎಷ್ಟಿರುತ್ತೋ ಲಕ್ಷ ಗಂಟೆ ಕೋಟಿ ಗಂಟೆ ಬೇಕು ಸರ್. ಅದು 2.87 ಈಗ ಅಲ್ಲಿ ವಾಲ್ ಹಾಕದೇ ಇದ್ರೆ ಮೇಡಮ್, ವಾಲ್ ಹಾಕದೇ ಇದ್ರೆ ಪ್ಲಸ್ ರೋಡ್ ತಗೊಂಡಿದ್ದೀವಿ. ಇನ್ನೊಂದು ಆ ಕಡೆ ಒಂದು ಭಾಗದಲ್ಲಿ 15 ಲಕ್ಷ ರೂಪಾಯಿದಲ್ಲಿ ರಿಟೈನಿಂಗ್ ವಾಲ್ ತಗೊಂಡಿದ್ದೀವಿ ಮೇಡಮ್. ಈಗ ನಗರೋತ್ಸವದಲ್ಲಿ 15 ಲಕ್ಷ ರೂಪಾಯಿ ರಿಟೈನಿಂಗ್. ನಮ್ಮದು ಒಂದು ಅತಿ ಕೇಳಿಸ್ಕೊಂಡಿದ್ದೀರಿ, ಎಲ್ಲರದು ನಾವು ಕೇಳಿಸ್ಕೊಂಡಿದ್ದೀವಿ. ಈ ಫಸ್ಟ್ ಥಿಂಗು ಇದು ಅತಿಕ್ರಮಣ ಅಂತ ಹೇಳಿದ್ದೀರಾ, ಇನ್ನೂ ಒಂದು ಎರಡನೇದು ಇದು ಸ್ಲಮ್ ಅಂತ ಡಿಕ್ಲೇರ್ ಆಗಿದೆ. ಡಿಕ್ಲೇರ್ ಆದ ತಕ್ಷಣ ಗೌರ್ಮೆಂಟಿಂದ ಸ್ಲಮ್ಗೋಸ್ಕರನೇ ಹೊಸ ಮನೆಗಳು ಬರುತ್ತೆ. ಫಾರ್ ಎಕ್ಸಾಂಪಲು ನಮಗೆ ಯಲ್ಲಾಪುರಲ್ಲಿ ಮೋರ್ ದ್ಯಾನ್ 300 ಮನೆಗಳು ಕಟ್ಟಿಸಿದೆ. ಸ್ಲಮ್ ಅಂತ ಆದಮೇಲೆ ಸ್ವಲ್ಪ ಇಟ್ ಇಸ್ ಲೈಕ್ ಗೌರ್ಮೆಂಟ್ ಹ್ಯಾಸ್ ಕನ್ಸಿಡರ್ಡ್ ಇಟ್ ಅಂತಾನೆ. ಸ್ಲಮ್ ಅಂತ ನಾವು ಯಾಕೆ ಡಿಕ್ಲೇರ್ ಮಾಡ್ತೀವಿ, ಅದು ಅನಧಿಕೃತವಾಗಿಯೇ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಬಂದು ವಾಸ ಮಾಡ್ತಾ ಇರ್ತಾರೆ ಅಂತಲೇ ಅನಧಿಕೃತವಾಗಿ ಅದು ಸ್ಲಮ್ ಅಂತ ಡಿಕ್ಲೇರ್ ಆಗಿದೆ. ಗೌರ್ಮೆಂಟಿಂದೆಲ್ಲ ಪ್ರೋಸೆಸ್ ಆಗಿದೆ. ಆಮೇಲೆ ನಮ್ಮ ಉಪವಿಭಾಗ ಮಟ್ಟದ್ದು ಕ್ವಾರ್ಟರ್ಲಿ ಮೀಟಿಂಗ್ ಆಗ್ತಾ ಇರುತ್ತೆ. ನಮ್ಮ ಇವರು ಸದಸ್ಯರು ಕೂಡ ಲಾಸ್ಟ್ ಮೀಟಿಂಗಲ್ಲಿ, ನಮ್ಮದು ರೀಸೆಂಟ್ಲಿ ಲಾಸ್ಟ್ ಮೀಟಿಂಗ್ ಆಯಿತು ಜೂನ್ ಮಂತಲ್ಲಿ, ಅವಾಗ ಇದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಳೆಗಾಲದಲ್ಲಿ ಈ ಥರ ತೊಂದರೆ ಆಗೋ ಚಾನ್ಸಸ್ ಇದೆ ಅಂತ. ಕಂಪ್ಲೀಟಾಗಿ ನಮ್ಮ ಸಿರ್ಸಿ ಟೌನ್ದು ಯಾವುದು SC/ST ಕಾಲೋನೀಸ್ದು ಈ ಥರ ಅತಿಕ್ರಮಣ ಗಣೇಶ್ ನಗರದ ಮಾತ್ರ 3.5 CR ಆಗಿದೆ. 3.5 CR ಅಲ್ಲಿ ಕಳಿಸಿದ್ದಾರೆ. ಅದು ಅಪ್ರೂವ್ ಆಗಿ ಬರಬೇಕು. ಅವ್ರು ಹೇಳಿದಾಗ ಅವರಲ್ಲಿ ಫಂಡ್ಸ್ ಅವೈಲೇಬಿಲಿಟಿ ಇದ್ದರೆ ಅವ್ರು ಮಾಡ್ತಾರೆ. ಈಗ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.